ಮದ್ಯದ ಅಮಲಿನಲ್ಲಿದ್ದಂತಹ ವ್ಯಕ್ತಿಯೊಬ್ಬ ತಿರುಪತಿ ತಿರುಮಲ ಗೋವಿಂದರಾಜ ದೇವಸ್ಥಾನದ ಗೋಪುರ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಭಕ್ತನಂತೆ ದೇವಸ್ಥಾನ ಪ್ರವೇಶ ಮಾಡಿದ್ದ ವ್ಯಕ್ತಿ ಏಕಾಏಕಿ ಟೆಂಟ್ ಕಂಬಗಳನ್ನು ಹತ್ತಿ ಗರ್ಭಗುಡಿಯ ಮೇಲಿರೋ ಚಿನ್ನ ಲೇಪಿತ ಗೋಪುರವನ್ನ ಏರಿ ಕಿರಿಕ್ ಮಾಡಿದ್ದಾನೆ. ಇನ್ನು ಗೋವಿಂದನ ಗೋಪುರದ ಮೇಲಿರುವಂತಹ ಕಲಶದ ಮೇಲೆ ನಿಂತು ನನಗೆ ಮದ್ಯ ಕೊಡಬೇಕು ಅಂತ ಹೇಳಿ ವಿಚಿತ್ರ ಬೇಡಿಕೆಯೊಂದನ್ನು ಇಟ್ಟು ರಾಧಾಂತವನ್ನು ಮಾಡಿದ್ದಾನೆ. ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಆಗಮಿಸಿ ಕುಡುಕ ವ್ಯಕ್ತಿಯನ್ನ ಗೋಪುರದಿಂದ ಕೆಳಗೆ ಇಳಿಸುವುದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ನಂತರ ಸುರಕ್ಷಿತವಾಗಿ ಇಳಿಸಿದ ಪೊಲೀಸರು ಆತನನ್ನ ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿ ಬಂಧಿಸಿದ್ದಾರೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈತ ತೆಲಂಗಾಣದ ನಿಜಾಮಾಬಾದ್ನ ಪೆದ್ದಮಲ್ಲರೆಡ್ಡಿ ಕಾಲೋನಿಯ ಕುರ್ಮಾವಾಡದ ನಿವಾಸಿ ಅಂತ ಹೇಳಿ ತಿಳಿದು ಬಂದಿದೆ. ತಿರುಮಲ ತಿರುಪತಿ ದೇವಸ್ಥಾನ 2025ರಲ್ಲಿ 13.52 ಕೋಟಿ ಶ್ರೀವಾರಿ ಲಡ್ಡು ಮಾರಾಟ ಆಗಿ ದಾಖಲೆ ನಿರ್ಮಾಣ ಮಾಡಿದೆ. ಇನ್ನು ದಿನದಿಂದ ದಿನಕ್ಕೆ ತಿರುಮಲಕ್ಕೆ ಹೋಗುವ ಭಕ್ತರ ಸಂಖ್ಯೆ ಹಾಗೂ ಲಡ್ಡು ಪ್ರಸಾದದ ಗುಣಮಟ್ಟ ಹೆಚ್ಚಾಗಿದೆ. ಲಡ್ಡು ಮಾರಾಟದಿಂದಲೇ ಒಂದು ವರ್ಷದಲ್ಲಿ ಟಿಟಿಡಿ 1,38,390 ಕೋಟಿ ರೂಪಾಯಿ ಆದಾಯವನ್ನು ಪಡೆದುಕೊಂಡಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷ ಲಡ್ಡುಗಳ ಮಾರಾಟ ಶೇಕಡ 10% ಹೆಚ್ಚಾಗಿದೆ ಅಂತ ಟಿಟಿಡಿ ಅಧಿಕಾರಿಗಳು ತಿಳಿಸಿದ್ದಾರೆ. 2024ರಲ್ಲಿ ಒಟ್ಟು 12.15 ಕೋಟಿ ಲಡ್ಡುಗಳನ್ನು ಭಕ್ತರಿಗೆ ನೀಡಲಾಗಿದ್ದು 2025ರಲ್ಲಿ ಈ ಸಂಖ್ಯೆ 13.52 ಕೋಟಿ ರೂಪಾಯಿಗೆ ತಲುಪಿದೆ. ಇದರೊಂದಿಗೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷ 1.37 ಕೋಟಿ ಲಡ್ಡುಗಳನ್ನು ಭಕ್ತರಿಗೆ ಮಾರಾಟ ಮಾಡಲಾಗಿದೆ. ತೆಲಂಗಾಣದ ಖಮ್ಮಂ ಜಿಲ್ಲೆಯ ಪೆನುಬಳ್ಳಿ ಮಂಡಲದ ಗಣೇಶಪಾಡು ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸುಮಾರು 100 ವಿದ್ಯಾರ್ಥಿಗಳನ್ನು ಕರೆದೊಯ್ತಾ ಇದ್ದ ಶಾಲಾ ಬಸ್ ನಿಯಂತ್ರಣ ತಪ್ಪಿ ಕಾಲುವೆಗೆ ಉರುಳಿದೆ. ಚಾಲಕ ವೇಗವಾಗಿ ಚಾಲನೆ ಮಾಡ್ತಾ ಇದ್ದರಿಂದ ಅಪಘಾತ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಸುಮಾರು 40 ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಇನ್ನು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಕೊನೆಗೂ ಭಾರತದಲ್ಲಿ ಹೈಡ್ರೋಜನ್ ಬುಲೆಟ್ ಟ್ರೈನ್ ಓಡಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ತಿಂಗಳ ಅಂತ್ಯಕ್ಕೆ ಮೊದಲ ಹೈಡ್ರೋಜನ್ ರೈಲಿನ ಪ್ರಯಾಣ ಮಾಡುವಂತಹ ಅವಕಾಶ ಇದೆ. ಈ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಚೀನಾ, ಜಪಾನ್ ದೇಶದಲ್ಲಿ ಓಡಾಡುವ ಹೈ ಸ್ಪೀಡ್ ಟ್ರೈನ್ ಈಗ ನಮ್ಮ ದೇಶದಲ್ಲಿ ಓಡಾಡೋದಕ್ಕೆ ಅಣಿಯಾಗಿದೆ. ಈ ರೈಲನ್ನು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞರು ನಿರ್ಮಿಸಿದ್ದಾರೆ. ಹೈಡ್ರೋಜನ್ ಬುಲೆಟ್ ಟ್ರೈನ್ ಸಂಚಾರಕ್ಕೆ ದಿನಗಳಲ್ಲಿ ಆರಂಭವಾಗಿದೆ. ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಾಲಯದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ವಾರ್ಷಿಕೋತ್ಸವ ಆಚರಣೆ ಹಿನ್ನೆಲೆ ರುಕೆರ್ಲಾದ ಹನುಮಾನ್ ವಾಟಿಕದಿಂದ ಶ್ರೀರಾಮ ಚಿನ್ನದ ಬಿಲ್ಲು ಯಾತ್ರೆ ಪ್ರಾರಂಭವಾಗಿದೆ. ಶ್ರೀರಾಮ ಚಿನ್ನದ ಬಿಲ್ಲು ಯಾತ್ರೆ ಇದೇ ಜನವರಿ 22ರಂದು ಅಯೋಧ್ಯೆಗೆ ತಲುಪಲಿದೆ. ಜನವರಿ 22, 2024ರಂದು ಅಯೋಧ್ಯೆಯಲ್ಲಿ 51 ಇಂಚು ಎತ್ತರದ ರಾಮಲಲ್ಲಾನ ವಿಗ್ರಹವನ್ನು ಅತ್ಯಂತ ವೈಭವ ಮತ್ತು ಭವ್ಯತೆಯಿಂದ ಪ್ರತಿಷ್ಠಾಪಿಸಲಾಗಿತ್ತು. ಕೇರಳದ ಪ್ರಸಿದ್ಧ ಶಬರಿಮಲೆಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮಕರ ಜ್ಯೋತಿ ಮಹೋತ್ಸವ ಸಂಬಂಧ ಮಕರ ಜ್ಯೋತಿಯನ್ನು ಕಾಣುವುದಕ್ಕೆ ದಕ್ಷಿಣ ಭಾರತದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಬರಿಮಲೆ ದೇವಾಲಯವನ್ನು 5 ದಿನಗಳ ಹಿಂದೆಯಷ್ಟೇ ಓಪನ್ ಮಾಡಲಾಗಿದ್ದು ಇದುವರೆಗೂ 10 ಲಕ್ಷಕ್ಕೂ ಹೆಚ್ಚು ಮಂದಿ ಭಕ್ತರು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದ ಕುಶಿನಗರ ಜಿಲ್ಲೆಯ ಪದ್ರೌನಾದಲ್ಲಿ ಶಾಲಾ ಮಕ್ಕಳನ್ನು ಅಪಾಯಕಾರಿಯಾಗಿ ಶಾಲಾ ವ್ಯಾನ್ನಲ್ಲಿ ತುಂಬಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಎಸ್ಯುವಿಯಲ್ಲಿ ಕುರಿಗಳ ರೀತಿ ತುಂಬಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಇನ್ನು ಈ ಘಟನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮಕ್ಕಳ ಸುರಕ್ಷತೆ, ಶಾಲಾ ಸಾರಿಗೆ ಸೌಲಭ್ಯಗಳ ಕೊರತೆ ಮತ್ತು ಆಡಳಿತಾತ್ಮಕ ನಿರ್ಲಕ್ಷ್ಯದ ಬಗ್ಗೆ ಈ ವಿಡಿಯೋ ಗಂಭೀರ ಕಳವಳವನ್ನು ಹುಟ್ಟುಹಾಕಿದೆ. ದಕ್ಷಿಣ ಛತ್ತೀಸ್ಗಢದ ಸುಕಮಾ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ 2 ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ 15 ಸಶಸ್ತ್ರ ಮಾವೋವಾದಿಗಳು ಮಟಾಶಾಗಿದ್ದಾರೆ. ಘಟನಾ ಸ್ಥಳದಿಂದ AK-47 ಸೇರಿದಂತೆ ಅನೇಕ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಭದ್ರತಾ ಪಡೆ ನಡೆಸಿದ ಬಹುದೊಡ್ಡ ಕಾರ್ಯಾಚರಣೆ ಇದಾಗಿದ್ದು 2026ರಲ್ಲಿ ನಡೆಸಿದ ಮೊದಲ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿಗೆ ಹಾನಿಯಾಗಿಲ್ಲ. ಮತ್ತೆ ಮಾವೋವಾದಿ ಮುಕ್ತ ಭಾರತದ ಗುರಿಯತ್ತ ಪ್ರಮುಖ ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ವೆನಿಜುವೆಲಾ ಮೇಲೆ ಅಮೆರಿಕ ದಾಳಿ ಮಾಡುವ ಮೂಲಕ ಜಗತ್ತು ಮತ್ತೊಂದು ಯುದ್ಧಕ್ಕೆ
ಸಾಕ್ಷಿಯಾಗ್ತಾ ಇದೆ. ಅಮೆರಿಕ ಮಿಲಿಟರಿ ಪಡೆ ತೈಲ ಸಂಪದ್ಭರಿತವಾದಂತಹ ವೆನಿಜುವೆಲಾ ದೇಶದ ಮೇಲೆ ದಾಳಿಯನ್ನು ನಡೆಸಿದೆ. ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಡ್ರಗ್ಸ್ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಆರೋಪಿಸಿ ದಾಳಿ ನಡೆಸಿದ್ದಾರೆ. ಇನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾತನಾಡಿ, ಇಂದಿನಿಂದ ವೆನಿಜುವೆಲಾ ದೇಶವನ್ನ ನಾವು ಆಳ್ತಾ ಇದ್ದೇವೆ, ನಾವೇ ತೈಲ ನಿಕ್ಷೇಪವನ್ನ ಶಿಸ್ತುಬದ್ಧವಾಗಿ ನಡೆಸ್ತೇವೆ, ನಮ್ಮಿಂದ ಸರ್ವಾಧಿಕಾರವನ್ನ ಕುತ್ತು ಹಾಕುವ ಕೆಲಸ ಆಗಿತ್ತು ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಚೀನಾದಲ್ಲಿ 10 ವರ್ಷದ ಹಿಂದಿನವರೆಗೂ ಒಂದು ಮಗು ನೀತಿ ಜಾರಿಯಲ್ಲಿತ್ತು. ಆದರೆ ಈಗ ಈ ನೀತಿ ಜಾರಿಯಲ್ಲಿ ಇಲ್ಲ. ಇದೀಗ ಚೀನಾದಲ್ಲಿ 3 ಮಕ್ಕಳನ್ನ ಪಡೆಯುವುದಕ್ಕೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಇನ್ನು ಕಾಂಡೋಮ್ ಮೇಲಿನ ತೆರಿಗೆ ವಿನಾಯಿತಿಯನ್ನ ಚೀನಾ ರದ್ದುಪಡಿಸಿದೆ. ದಶಕಗಳಿಂದ ಚೀನಾ ದೇಶವು ಜನಸಂಖ್ಯೆ ನಿಯಂತ್ರಣಕ್ಕೆ ಪ್ರಸಿದ್ಧಿ ಪಡೆದುಕೊಂಡಿತ್ತು. ಒಂದು ಕುಟುಂಬ ಒಂದು ಮಗು ನೀತಿಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿತು. ಆದರೆ ಈಗ ಇದಕ್ಕೆ ವಿರುದ್ಧವಾಗಿ ಜನರು ಹೆಚ್ಚಿನ ಮಕ್ಕಳನ್ನ ಪಡೆಯುವುದಕ್ಕೆ ಚೀನಾ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಚೀನಾ ದೇಶದಲ್ಲಿ ಈಗ ಜನಸಂಖ್ಯೆ ಕುಸಿತವಾಗ್ತಾ ಇದೆ. ಇದನ್ನ ತಪ್ಪಿಸೋದಕ್ಕೆ ಚೀನಾ ಸರ್ಕಾರ ಹೆಚ್ಚೆಚ್ಚು ಮಕ್ಕಳನ್ನ ಪಡೆಯುವಂತೆ ನವ ದಂಪತಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ನೇಪಾಳದ ಭದ್ರಾಪುರದ ವಿಮಾನ ನಿಲ್ದಾಣದಲ್ಲಿ ಭಾರೀ ಅನಾಹುತ ತಪ್ಪಿದೆ. ವಿಮಾನ ನಿಲ್ದಾಣದಲ್ಲಿ ವಿಮಾನವೊಂದು ಲ್ಯಾಂಡಿಂಗ್ ವೇಳೆ ರನ್ವೇಯಿಂದ ವಿಮಾನವೊಂದು ಜಾರಿದೆ. ಬುದ್ಧ ಏರ್ ಸಂಸ್ಥೆಗೆ ಸೇರಿದ್ದ ವಿಮಾನವು ರನ್ವೇಯಿಂದ 200 ಮೀಟರ್ ಜಾರಿ ನದಿಯ ಬಳಿ ಹೋಗಿ ನಿಂತಿದೆ. ಇದರಿಂದ ಭಾರೀ ಅನಾಹುತ ತಪ್ಪಿದೆ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಆಯೋಜನೆಗೆ ಅಗತ್ಯ ಸಿದ್ಧತೆಯನ್ನ ಕೆಎಸ್ಸಿಎ ಮಾಡಿಕೊಳ್ತಾ ಇದೆ. ನ್ಯಾಯಮೂರ್ತಿಗಳಾದ ಕುನ್ಹಾ ಸಮಿತಿಯ ಶಿಫಾರಸಿನಂತೆ ಮೈದಾನದ ನವೀಕರಣದ ಕಾಮಗಾರಿಗೆ ಚಾಲನೆ ನೀಡಿದ್ದು, ಈ ಬಾರಿ ಐಪಿಎಲ್ ಪಂದ್ಯವನ್ನ ಆಯೋಜಿಸಲೇಬೇಕು ಅಂತ ಕೆಎಸ್ಸಿಎ ತೀರ್ಮಾನ ಮಾಡಿದೆ. ಬೆಂಗಳೂರಲ್ಲಿ ಐಪಿಎಲ್ಗೆ ಆಯೋಜನೆಗೆ ಸಿದ್ಧತೆಗಳು ಸಾಗ್ತಾ ಇದೆ. ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರ ಮುಸ್ತಾಫಿಜುರ್ ರೆಹಮಾನ್ನನ್ನ ಈ ಬಾರಿ ಐಪಿಎಲ್ನಲ್ಲಿ ಕೆಕೆಆರ್ ತಂಡ 9.6 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಳದ ಹಿನ್ನೆಲೆಯಲ್ಲಿ ಕೆಕೆಆರ್ನಿಂದ ಕೈಬಿಡುವಂತೆ ಬಿಸಿಸಿಐ ಸೂಚಿಸಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಕಳೆದ ಕೆಲ ತಿಂಗಳಿನಿಂದ ನಿರಂತರವಾಗಿ ದಬ್ಬಾಳಿಕೆ, ದೌರ್ಜನ್ಯ, ಹತ್ಯೆಗಳು ನಡೆಯುತ್ತಿವೆ. ಜೊತೆಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವೂ ಕೂಡ ಭಾರತ ವಿರೋಧಿ ನಿಲುವನ್ನು ಹೊಂದಿದೆ. ಹೀಗಾಗಿ ಬಾಂಗ್ಲಾದೇಶದ ಆಟಗಾರನಿಗೆ ಐಪಿಎಲ್ನಲ್ಲಿ ಅವಕಾಶ ಕೊಡದೇ ಇರುವುದಕ್ಕೆ ಬಿಸಿಸಿಐ ನಿರ್ಧರಿಸಿದೆ. ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಐಪಿಎಲ್ 2026ರಿಂದ ಹೊರಗಿಟ್ಟಿದ್ದಕ್ಕೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಆಕ್ರೋಶಗೊಂಡಿದೆ. ಬಾಂಗ್ಲಾದೇಶ ಭಾರತದಲ್ಲಿ ನಡೆಯುವಂತಹ ಟಿ20 ವಿಶ್ವಕಪ್ನಲ್ಲಿ ಪಾಲ್ಗೊಳ್ಳದಿರುವುದಕ್ಕೆ ನಿರ್ಧರಿಸುವ ಕುರಿತು ಐಸಿಸಿ ಜೊತೆ ಚರ್ಚಿಸುವುದಾಗಿ ಹೇಳಿದೆ. ಬಾಂಗ್ಲಾದೇಶದ ಎಡಗೈ ವೇಗಿ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಐಪಿಎಲ್ 2026ರಿಂದ ಹೊರಗಿಟ್ಟಿರುವುದು ಈಗ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಇನ್ನು ಬಾಂಗ್ಲಾದೇಶ ಭಾರತದೊಂದಿಗೆ ಆಟ ಆಡುವುದರ ಬಗ್ಗೆ ಚಿಂತನೆ ನಡೆಸಲಾಗುವುದು ಅಂತ ಬಿಸಿಬಿ ಮುಖ್ಯಸ್ಥ ಅಮಿನುಲ್ ಇಸ್ಲಾಂ ಬುಬುಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿದರ್ಭ ವಿರುದ್ಧ ಹಾರ್ದಿಕ್ ಪಾಂಡ್ಯ ರನ್ ಹೊಳೆಯನ್ನೇ ಹರಿಸಿದ್ದಾರೆ. ಹಾರ್ದಿಕ್ ಪಾಂಡ್ಯ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 68 ಎಸೆತಗಳಲ್ಲಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಟೂರ್ನಿಯಲ್ಲಿ ಮೊದಲ ಪಂದ್ಯವನ್ನಾಡಿದ ಪಾಂಡ್ಯ ತಮ್ಮ ವೃತ್ತಿ ಜೀವನದ ಮೊದಲ ಲಿಸ್ಟ್ ಎ ಶತಕ ಸಿಡಿಸಿದ್ರು. ಬರೋಡಾ ಪರ ಆಡ್ತಾ ಇರುವಂತಹ ಹಾರ್ದಿಕ್ ಪಾಂಡ್ಯ 62 ಎಸೆತಗಳಲ್ಲಿ 66 ರನ್ ಗಳಿಸಿದ್ರು. ಆದರೆ ಮುಂದಿನ 6 ಎಸೆತಗಳಲ್ಲಿ 5 6 1 4 ಬಾರಿಸುವ ಮುಖಾಂತರ ಶತಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ಏಕದಿನ ಸರಣಿಗೆ ಟೀಂ ಇಂಡಿಯಾ ತಂಡವನ್ನು ಪ್ರಕಟಿಸಲಾಗಿದೆ. ಜನವರಿ 11ರಿಂದ ಭಾರತದಲ್ಲಿ ನಡೆಯಲಿರುವ ಏಕದಿನ ಸರಣಿಗೆ ಆಟಗಾರರ ಹೆಸರನ್ನು ಬಿಸಿಸಿಐ ಪ್ರಕಟಿಸಿದೆ. ಈ ಟೂರ್ನಿಯಲ್ಲಿ ಒಟ್ಟು 3 ಪಂದ್ಯಗಳು ನಡೆಯಲಿವೆ. ಮೊದಲ ಪಂದ್ಯವು ಜನವರಿ 11ರಂದು ವಡೋದರಾದಲ್ಲಿ, 2ನೇ ಪಂದ್ಯವು ರಾಜ್ಕೋಟ್ನಲ್ಲಿ, 3ನೇ ಪಂದ್ಯ ಇಂದೋರ್ನಲ್ಲಿ ನಡೆಯಲಿದೆ. ತಂಡದಲ್ಲಿ ಶುಭ್ಮನ್ ಗಿಲ್ ನಾಯಕನಾಗಿದ್ದು, ಶ್ರೇಯಸ್ ಅಯ್ಯರ್ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ತಂಡದಲ್ಲಿ ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್, ರಿಷಬ್ ಪಂತ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷದೀಪ್ ಸಿಂಗ್, ಯಶಸ್ವಿ ಜೈಸ್ವಾಲ್ ತಂಡದಲ್ಲಿದ್ದಾರೆ.
ಇಂಡೋನೇಷ್ಯಾದ ಹೊಸ ಕ್ರಿಮಿನಲ್ ಕೋಡ್ ಜನವರಿ 2ರಿಂದ ಜಾರಿಯಾಗಿದ್ದು, ವಿವಾಹ ಪೂರ್ವ ಲೈಂಗಿಕ ಕ್ರಿಯೆಯನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಅಪರಾಧ ಸಾಬೀತಾದರೆ 1 ವರ್ಷ ಜೈಲು ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಮದುವೆಗೂ ಮುನ್ನ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಅದನ್ನು ರಾಷ್ಟ್ರಕ್ಕೆ ಅವಮಾನ ಮಾಡುವುದು ಎಂಬ ಅಪರಾಧದ ಅಡಿ 1 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. 345 ಪುಟಗಳಿರುವ ಈ ಕೋಡ್ 2022ರಲ್ಲಿ ಅಂಗೀಕೃತವಾಗಿದ್ದು, ಡಚ್ ಕಾಲದ ವೇಳೆ ಜಾರಿಗೆ ತಂದ ಹಳೆಯ ಕಾನೂನುಗಳನ್ನು ಬದಲಾಯಿಸುತ್ತದೆ. ತಮ್ಮ ಹೆಂಡತಿ ಅಥವಾ ಗಂಡನನ್ನ ಹೊರತುಪಡಿಸಿ ಬೇರೆಯವರೊಂದಿಗೆ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಿದರೆ ಅಂತವರಿಗೆ ವ್ಯಭಿಚಾರದ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ್ ಚಿತ್ರ ಮತ್ತೆ ರಿಲೀಸ್ ಆಗೋದಕ್ಕೆ ತಯಾರಾಗಿದೆ. 20 ವರ್ಷದ ಬಳಿಕ ಈ ಸಿನಿಮಾ ಅಪ್ಪು ಜನ್ಮದಿನದ ಪ್ರಯುಕ್ತ ಮಾರ್ಚ್ 13ರಂದು ರಿಲೀಸ್ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಈ ವಿಷಯವನ್ನು ರಾಘವೇಂದ್ರ ರಾಜ್ಕುಮಾರ್ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪೇಜ್ನಲ್ಲಿಯೇ ಹಂಚಿಕೊಂಡಿದ್ದಾರೆ. 2005ರಲ್ಲಿ ಬಂದ ಈ ಚಿತ್ರವನ್ನು ಡೈರೆಕ್ಟರ್ ಮಹೇಶ್ ಬಾಬು ನಿರ್ದೇಶನ ಮಾಡಿದ್ರು. RP ಪಟ್ನಾಯಕ್ ಸಂಗೀತದ ಈ ಚಿತ್ರದ ಹಾಡುಗಳು ಹಿಟ್ ಆಗಿದ್ವು. ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ವಿಶ್ವದಾದ್ಯಂತ ತೆರೆಕಂಡಿತು. ಈಗಾಗಲೇ ಒಟ್ಟು 77,000 ಕೋಟಿ ರೂಪಾಯಿಯನ್ನು ಗಳಿಸಿದೆ. 7,700 ಕೋಟಿ ರೂಪಾಯಿಯನ್ನು ಗಳಿಸಿದೆ. ಇನ್ನು ಇಷ್ಟೂ ಹಣವನ್ನು ಕಲೆಕ್ಷನ್ ಮಾಡಿದ್ರೂ ಸಹ ಜಗತ್ತಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಟಾಪ್ 50ರಲ್ಲಿ ಸ್ಥಾನವನ್ನು ಪಡೆಯುವಲ್ಲಿ ಅವತಾರ್ ಫೈರ್ ಮತ್ತು ಆ್ಯಶ್ ವಿಫಲವಾಗಿದೆ. ಈ ಬೃಹತ್ ಕಲೆಕ್ಷನ್ ಹೊರತಾಗಿಯೂ ವಿಶ್ವದಾದ್ಯಂತ ಸಾರ್ವಕಾಲಿಕ ಗಳಿಕೆಯ ಟಾಪ್ 10 ಅಥವಾ ಟಾಪ್ 50ರಲ್ಲಿ ಅದು ಸ್ಥಾನವನ್ನು ಪಡೆದಿಲ್ಲ. ಇನ್ನು ಈ ಚಿತ್ರ ಪ್ರಸ್ತುತ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳ ಪಟ್ಟಿಯಲ್ಲಿ 100ನೇ ಸ್ಥಾನದಲ್ಲಿದೆ. ಕರೂರಿನಲ್ಲಿ ಟಿವಿಕೆ ವಿಜಯ್ ನಡೆಸಿದ ರ್ಯಾಲಿಯಲ್ಲಿ ಕಾಲ್ತುಳಿತದಲ್ಲಿ 41 ಜನರು ಸಾವನ್ನಪ್ಪಿದ್ರು. ಈ ಘಟನೆಯ ನಂತರ ವಿಜಯ್ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ. ಇದೀಗ ವಿಜಯ್ ಇಂದಿನಿಂದ ಸೇಲಂನಿಂದ ತಮ್ಮ ಪ್ರಚಾರ ಪ್ರವಾಸವನ್ನು ಪ್ರಾರಂಭಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಈ ಬಗ್ಗೆ ಹಲವು ಕಾರಣಗಳಿಂದಾಗಿ ಪ್ರಚಾರವನ್ನು ಬೇರೆ ದಿನಾಂಕದಂದು ಇರಿಸಿಕೊಳ್ಳುವುದಕ್ಕೆ ಪೊಲೀಸರು ಸಲಹೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಶ್ ನಟಿಸುತ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಭಾರತ ಚಿತ್ರರಂಗದಲ್ಲಿ ದೊಡ್ಡ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಈಗಾಗಲೇ ಸಿನಿಮಾದ ನಾಯಕಿಯರ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿದ್ದು ಮತ್ತಷ್ಟು ನಿರೀಕ್ಷೆಗಳನ್ನು ಸೃಷ್ಟಿಸಿದೆ. ಇದೀಗ ಟಾಕ್ಸಿಕ್ ಸೆಟ್ನಲ್ಲಿ ನಯನತಾರ ಇರುವ ವಿಡಿಯೋ ವೈರಲ್ ಆಗಿದೆ. ಟಾಕ್ಸಿಕ್ನಲ್ಲಿ ಗಂಗಾ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ನಯನತಾರ ಬಹಳ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಟಾಕ್ಸಿಕ್ನಲ್ಲಿ ನಟಿ ನಯನತಾರ ಗಂಗಾ ಪಾತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಇದೀಗ ಟಾಕ್ಸಿಕ್ನಲ್ಲಿ ನಯನತಾರ ಯಶ್ ಪಾತ್ರದ ಚಿತ್ರೀಕರಣದ 15 ಸೆಕೆಂಡ್ ವಿಡಿಯೋ ಮಾತ್ರ ವೈರಲ್ ಆಗಿದೆ.